ಯುದ್ಧಕಾಂಡ ಚಾಪ್ಟರ್ 2 ಇದು ಪವನ್ ಭಟ್ ಅವರು ನಿರ್ದೇಶಿಸಿರುವಂಥ ಚಿತ್ರ. ಇಲ್ಲಿ ಹಗಲ್ನಲ್ಲೇ ಕೋರ್ಟ್ ಎದುರುಗಡೆನೆ ಒಬ್ಬನ ಕೊಲೆಯಾಗತ್ತೆ. ಅದು ಕೂಡ ಒಬ್ಬರು ಅವನನ್ನು ಎಲ್ಲರೆದುರಿಗೆ ಶೂಟ್ ಮಾಡಿ ಸಾಯಿಸ್ತಾರೆ. ಸೊ ಇದೊಂದು ಸ್ಟ್ರೈಟ್ ಫಾರ್ವರ್ಡ್ ಕೇಸ್ ಅಲ್ವಾ. ಬಟ್ ಇದನ್ನು ನಮ್ಮ ಮುಖ್ಯ ಪಾತ್ರಧಾರಿ ತಗೊಳ್ತಾನೆ. ಸೊ ತಗೊಂಡು ಏನು ಮಾಡ್ದ, ಹೇಗೆ ವಾದ ಮಾಡ್ದ ಆ್ಯಂಡ್ ಕೊನೆಯಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಕಡೆಗೆ ಬರೋದಾದರೆ ಅದು ಇದರ ಸ್ಕ್ರಿಪ್ಟ್ ಅಂತ ಹೇಳ್ತೀನಿ. ಚೆನ್ನಾಗಿ ಬರ್ಕೊಂಡಿದ್ದಾರೆ, ಇಂಟೆನ್ಷನ್ ಸರಿ ಇದೆ, ಪಾತ್ರಗಳನ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಹಿಡಿದು ಎಮೋಷನ್ನ ಕರೆಕ್ಟಾಗಿ ಕೂರಿಸೋ ತನಕ, ಕೋರ್ಟ್ ರೂಮ್ ಸೀಕ್ವೆನ್ಸ್ಗಳನ್ನು ಲಾಜಿಕಲಿ ಹಾಗೆ ವಾದ ವಿವಾದಗಳ ಮೂಲಕನೇ ತೋರಿಸೋದ್ರ ತನಕ ಎಲ್ಲದನ್ನು ಆದಷ್ಟು ರಿಯಲಿಸ್ಟಿಕ್ ಆಗಿ ಆದಷ್ಟು ಸೆನ್ಸಿಬಲ್ ಆಗಿ ಬರ್ಕೊಂಡಿದ್ದಾರೆ. ಆ್ಯಕ್ಚುಲಿ ಕೋರ್ಟ್ ರೂಮ್ ಸೀಕ್ವೆನ್ಸಸ್ ಅಂದಾಗ ಅಲ್ಲಿ ನಾವು ಹೆಚ್ಚಾಗಿ ಸಿಸ್ಟಮ್ ಬ್ರೇಕ್ ಡೌನ್ ಬಗ್ಗೆ ಮಾತಾಡಲ್ಲ. ಅದನ್ನು ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ತೊಗೊಂಡ್ಬಿಡ್ತೀವಿ. ಸಾತ್ ಖೂನ್ ಮಾಫ್ ಅನ್ನೋ ಹಾಗೆ, ಸರ್ಕಾರ ರೈತರ ಸಾಲ ಮನ್ನಾ ಅನ್ನೋ ಹಾಗೆ ಎಲ್ಲ ಮನ್ನಾ ಮಾಡಿಬಿಡುತ್ತೆ ಕೋರ್ಟ್. ಬಟ್ ಇಲ್ಲಿ ಅದಕ್ಕೆ ಆ ಪ್ರೊಸೆಸ್ಗೆ ಒಂದಷ್ಟು ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಅಲ್ಲಿನ ಪದಗಳು, ಕಂಡೀಷನ್ಸ್, ಒಂದೇ ಕೇಸ್ಗೆ ಅತಿ ಸ್ಟ್ರೈಟ್ ಫಾರ್ವರ್ಡ್ ಕೇಸ್ಗೂ ಕೂಡ ಏನೆಲ್ಲ ಓಪನ್ ಎಂಡಿಂಗ್ಗಳು ಇರುತ್ತೆ, ಯಾವ ರೀತಿ ಅದನ್ನು ತೊಗೊಂಡು ಹೋಗ್ಬೋದು ಅನ್ನೋದು ಇಲ್ಲಿ ಒಂದಷ್ಟು ಗೊತ್ತಾಗುತ್ತೆ ಕೂಡ. ಇನ್ಫ್ಯಾಕ್ಟ್ ಇಲ್ಲಿ ಪಾಸಿಟಿವ್ ಸೈಡ್ನಲ್ಲಿ ಇದೆ ಅದು, ಬಟ್ ಅವುಗಳೇ ಎಷ್ಟೊಂದು ನೆಗೆಟಿವ್ ಸೈಡ್ಗಳಿಗೆ ವರ್ಕ್ ಆಗಿರ್ಬೋದು ರಿಯಲ್ ಲೈಫ್ನಲ್ಲಿ, ಗೊತ್ತಿಲ್ಲ. ಸೊ ಆ ಪಾಯಿಂಟ್, ಆ ಡೀಟೇಲಿಂಗ್ ಅದೆಲ್ಲ ಇಷ್ಟ ಆಯಿತು ನನಗೆ. ಕೋರ್ಟ್ ರೂಮ್ ಸಿನಿಮಾಗಳು ಕೂಡ ಅತಿ ಜನರಲ್ ಡೈಲಾಗ್ಗಳಲ್ಲೇ ಮುಗ್ದೋದ್ರೆ ನೋಡೋರಿಗೆ ಏನು ಲಾಭ ಇಲ್ಲ ಅಲ್ವಾ. ಸೊ ಆ ಕಡೆ ಇಲ್ಲಿ ವರ್ಕ್ ನಡೆದಿದೆ, ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಕೂಡ. ಇನ್ನು ಸಿನಿಮಾದಲ್ಲಿ ಏನು ಎಕ್ಸ್ಟ್ರಾಸ್ ಅಂತ ಇರಲಿಲ್ಲ, ಅದೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಸ್ಪೆಷಲಿ ನನಗೆ, ನಾನಂತೂ ಪಕ್ಕ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇಡ್ತಾರೆ, ತುರುಕ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಅದಿರಲಿಲ್ಲ. ಅದೇ ಆ ಜಾನಾಗೆ ಸ್ಪೆಸಿಫಿಕ್ ಆಗಿ ಇಡೋಣ ಅನ್ನೋ ಥಾಟ್ ಇದೆಯಲ್ಲ, ಆ ಅಪ್ರೋಚ್ ಇದೆಯಲ್ಲ, ಅದು ಕೂಡ ಹೆಲ್ಪ್ ಮಾಡಿದೆ ಸಿನಿಮಾಗೆ ಅಂತ ಹೇಳ್ತೀನಿ. ಆಲ್ಸೋ ಒಂದಷ್ಟು ಲಾಜಿಕಲ್ ರೈಟಿಂಗ್ ಕೂಡ ಇತ್ತು. ಸ್ಪೆಷಲಿ ಪ್ರಕಾಶ್ ಬೆಲ್ವಾಡಿ ಅವರು, ಅವರ ಫೈನಲ್ ಸ್ಟೇಟ್ಮೆಂಟ್ ಪ್ರಾಪರ್ ಆಗಿತ್ತು ಅಂತ ಅನ್ನಿಸ್ತು. ಎಲ್ಲ ಪಾಯಿಂಟ್ನು ಕವರ್ ಮಾಡ್ಕೊಳ್ತಾ, ಹಾಗೆಯೇ ಅಲ್ಲಲ್ಲಿ ಒಂದಷ್ಟು ಪಾತ್ರಗಳಿಂದ ಸಣ್ಣದಾಗಿ ಮೂಮೆಂಟ್ಸ್ ಅಂತ ಕ್ರಿಯೇಟ್ ಆಗಿದ್ದಾವೆ. ಆ ವಾದ ವಿವಾದ ತೀರಾ ಸಿನಿಮಾ ಸ್ಟೈಲ್ನಲ್ಲಿ ಇಲ್ದೇ ಸಟಲ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಆದಷ್ಟು ಸಮಯ. ಅದು ನಂಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ ಅಂತ ತೊಗೊಂಡ್ರೆ ಪ್ರಕಾಶ್ ಬೆಳವಾಡಿ ಅವರು ನಂಗೆ ಪರ್ಸ್ನಲಿ ಇಷ್ಟ. ಅವರು ನಾರ್ಮಲಿ ಅವ್ರು ಮಾತಾಡೋದ್ರಲ್ಲೇ ಒಂದು ವ್ಯಂಗ್ಯ ಇರುತ್ತೆ, ಸರ್ಕ್ಯಾಸಮ್ ಇರುತ್ತೆ. ಇನ್ನು ಈ ರೋಲ್ ಸ್ವಲ್ಪ ಅದೇ ಥರದ್ದು, ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಕೂಡ. ಇನ್ನು ಅಜಯ್ ರಾವ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ಕೋರ್ಟ್ ರೂಮ್ ಸೀಕ್ವೆನ್ಸ್ಗಳಲ್ಲಿ ಇನ್ನೊಂಚೂರು ಸಟಲ್ ಆಗಿ ಇರ್ಬೋದಿತ್ತು, ನ್ಯಾಚುರಲ್ ಆಗಿ ಇರ್ಬೋದಿತ್ತು ಅಂತ ಅನಿಸಿದ್ದು ಉಂಟು. ಇನ್ನು ಅರ್ಚನಾ ಜೋಯಿಸ್ ಅವ್ರಿಗೂ ಕೂಡ ಇಲ್ಲಿ ಒಳ್ಳೆ ಪಾತ್ರ ಇತ್ತು, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಇದರ ನೆಗೆಟಿವ್ಸ್ ಅಂತ ತಗೊಂಡ್ರೆ ಅಂತ ಮೇಜರ್ ಆಗಿ ಏನೂ ಇರಲಿಲ್ಲ, ಬಟ್ ಅಲ್ಲಲ್ಲಿ ಇದರ ಟ್ರೀಟ್ಮೆಂಟ್ ನಿಮಗೆ ತೊಂದರೆ ಕೊಡ್ಬೋದು ಅಂತ ಹೇಳ್ತೀನಿ. ಸ್ಪೆಷಲಿ ಫಸ್ಟ್ ಹಾಫ್ನಲ್ಲಿ ಸ್ವಲ್ಪ ಲಾಂಗ್ ಅನಿಸುತ್ತೆ ಸಿನಿಮಾ ಅಲ್ಲಿ. ಬಟ್ ಹಾಗೆಯೇ ಸಿನಿಮಾ ಒಂದಷ್ಟು ಪೋರ್ಷನ್ಸ್ನಲ್ಲಿ ಡ್ರಾಮ್ಯಾಟಿಕ್ ಆಗುತ್ತೆ, ಸ್ಪೆಷಲಿ ಕೋರ್ಟ್ ರೂಮ್ ಸೀಕ್ವೆನ್ಸ್ಗಳಲ್ಲಿ, ಹಾಗೆಯೇ ಕ್ಲೈಮ್ಯಾಕ್ಸ್ನಲ್ಲೂ ಕೂಡ. ಸೊ ಅದು ಇನ್ನು ನ್ಯಾಚುರಲ್ ಆಗ್ಬೋದಿತ್ತು ಅಂತ ಅನಿಸಿದ್ದು ಉಂಟು ಅದನ್ನು ನೋಡಬೇಕಾದ್ರೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಒಂದು ಕಮ್ಬ್ಯಾಕ್ ಸಿನಿಮಾ ಅಂತಲೂ ಹೇಳ್ಬೋದು ಅಜಯ್ ರಾವ್ ಅವರಿಗೆ. ಇದರ ಟ್ರೀಟ್ಮೆಂಟ್ ಇನ್ನೂ ಫಾಸ್ಟಾಗಿ ಇರ್ಬೋದಿತ್ತು ಅಂತ ಅನಿಸುತ್ತೆ. ಬಿಟ್ಟರೆ ಇದರ ಸ್ಕ್ರಿಪ್ಟ್, ಇಂಟೆನ್ಷನ್, ಅಪ್ರೋಚ್ ಎಲ್ಲನೂ ಹಿಡಿಸ್ತು ಅಂತ ಹೇಳ್ತೀನಿ. ಈಗ ಸ್ವಲ್ಪ ಹಿಂದೆ ಇರುವಂಥ ಹೀರೋಸ್, ಸ್ಟಾರ್ಸ್ ಈ ಥರದ ಸಿನಿಮಾಗಳನ್ನ ತಗೊಳ್ಬೇಕು, ಜಾನ ಸ್ಪೆಸಿಫಿಕ್ ಸಿನಿಮಾಗಳನ್ನು. ಸೊ ಅದರಿಂದ ಮತ್ತೆ ಒಂದು ನಂಬಿಕೆ ಬೆಳೆಯುತ್ತೆ ಆ್ಯಂಡ್ ಆ ನಂತರ ದೊಡ್ಡ ಸಿನಿಮಾಗಳಿಗೆ ಕೈ ಹಾಕ್ಬೋದು. ಏನು ಬೇಕು ಅನ್ನೋದಕ್ಕಿಂತ ಏನು ಬೇಡವೇ ಬೇಡ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ದೊಡ್ಡದಾಗಿ ಅಲ್ಲ ಅಂದರೂ ಕೂಡ ಕಾಂಟೆಂಟ್ ವೈಸ್ ಡೆಫಿನೆಟ್ಲಿ ಕಮ್ಬ್ಯಾಕ್ ಆಗುತ್ತೆ, ಮತ್ತೆ ತಮ್ಮ ನಂಬಿಕೆಯನ್ನು ಗಳಿಸ್ಕೊಳ್ಳೋದಕ್ಕೆ ಒಂದು ಹಾದಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಬರಲಿ ಎಲ್ಲರೂ ಅಂತ ವಿಶ್ ಮಾಡ್ತೀನಿ ಕೂಡ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅಂತ ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.